ನೋಡಿರಿ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ 2014ರಲ್ಲಿ ನಮ್ಮ ಸಂಸ್ಥೆಗೆ ತರಬೇತಿ ಬಂದು ಇಂಡಿಯನ್ ಆರ್ಮಿಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗೆ ಇವತ್ತು ನಾವು ಸತ್ಕಾರ ಕಾರ್ಯಕ್ರಮ ಇಟ್ಕೊಂಡಿವಿ. ಅನಿಲ್ ಅವರು ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತಾರೆ. ಹಾಗೆ ಅದರ ಜೊತೆ ಅವ್ರ ಮಾಮಾರ ಬರಬೇಕೆಂದು ಕೇಳಿಕೊಳ್ಳುತ್ತಾರೆ. ಆಮೇಲೆ ನಮ್ಮ ಸಂಸ್ಥೆ ಸಿಬ್ಬಂದಿಯವರು ಬರಬೇಕು. ನಮ್ಮ ಸಂಸ್ಥೆ ಎಲ್ಲ ಸಿಬ್ಬಂದಿಯವರು ಬರಬೇಕು. ನೋಡಿರಿ, ಒಂದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆದು ಈಗಾಗಲೇ ನಿಮಗೆ ಗೊತ್ತದೆ ಎಲ್ಲರಿಗೂ. ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ನಡೀತಾ ಇದೆ. ಏನಪ್ಪ ಅಂದ್ರೆ ಭಾರತ ದೇಶದ ಪ್ರತಿಯೊಂದು ಆರ್ಮಿ ಟ್ರೈನಿಂಗ್ ಸೆಂಟರ್ ಒಳಗೆ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಇದು ನಾವು ಹೆಮ್ಮೆ ಪಡುವಂಥ ವಿಚಾರ. ಅದೇ ರೀತಿಯಾಗಿ ಅನಿಲ್ ಅವರು ಇಲ್ಲೇ ಚಿಕ್ಕೋಡಿ ಹತ್ತಿರ ಒಂದು ಹಳ್ಳಿಯವರು 2014ರಲ್ಲಿ ಬಂದು ಒಳ್ಳೆಯ ನೆಚ್ಚಿನ ವಿದ್ಯಾರ್ಥಿ. ಅದೇ ರೀತಿಯಾಗಿ ಇವತ್ತು ಮತ್ತು ಅವರ ರಿಲೇಷನ್ ಒಳಗೆ ವಿದ್ಯಾರ್ಥಿನ ಕರ್ಕೊಂಡು ಅಡ್ಮಿಷನ್ ಮಾಡಲಿಕ್ಕೆ ಬಂದಿದ್ದಾರೆ. ನಾ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳೋಕ್ಕಿಂತ ಅವ್ರ ಬಾಯಲ್ಲೇ ಅವ್ರ ಮಾತುಗಳನ್ನ ಕೇಳೋಣ. ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಅವರಿಗೆ ಸತ್ಕಾರವನ್ನು ಮಾಡೋಣ. ತೋರಿ ಮಡಿಚೆ ಕೊಡ್ರಿ. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ಸ್ ಸರ್. ಯಾರ್ದಾರು ಬೇಡ. ಸತ್ಕಾರವನ್ನು ಸ್ವೀಕರಿಸಿದಂಥ ಅನಿಲ್ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕೆಂದು ಅವರಲ್ಲಿ ಕೇಳುತ್ತೇನೆ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ಇವತ್ತಿನ ದಿವಸ ನಾ ಇಲ್ಲಿ ಬಂದದ್ದು ನಂದು ಭಾಗ್ಯಶಾಲಿನ. ಯಾಕಂದ್ರೆ ಒಂದು ಟೈಮ್ದಾಗ ನಾವು 2014ರಲ್ಲಿ ಚಿಕ್ಕೋಡಿ ಬರ್ತಿ. ಅವಾಗೆಲ್ಲ ಓಪನ್ ರೈಲಿ, ಈಗಿನಂಗೆ ಏನು ಆನ್ಲೈನ್ ಇರೋಕ್ಕಿಲ್ಲ. ಅವಾಗ ಓಪನ್ ರೈಲ್ ಇತ್ತು, ಅಷ್ಟು ಸ್ಟ್ರಿಕ್ಟು ಇತ್ತು. ಮತ್ತು ಈಗಿನಂಗೆ ಈಗ ನಮಗೆಲ್ಲ ಸುವಿಧ ಐತಿ. ಈಗ ಅವಾಗ ಹೆಂಗೆ ಓಪನ್ ರೈಲ್ ಇತ್ತು, ಬರ್ತಿದ್ದು. ಇಲ್ಲಿ ನಾವು ಇಲ್ಲಿ ನಮಗೇನೊಂದು ತರಬೇತಿ ಕೇಂದ್ರ ಏನೈತೆ ಮಂಜುನಾಥ್ ಅನ್ನೋದ, ಇದು ನಮ್ಮ ಬರೀ ಒಂದು ಸೈನಿಕ ತರಬೇತಿ ಕೇಂದ್ರ ಏನಲ್ಲ, ಇದೆಲ್ಲ ನಮ್ಮ ಲೈಫ್ ಲಾಂಗ್ ನಮಗೊಂದು ಜೀವನದ ಎಲ್ಲ ನಮ್ಮ ತಂದೆ ತಾಯಿ ನಮಗೇನು ಕಷ್ಟಪಟ್ಟು ನಮಗೇನು ಇಲ್ಲಿ ಕಳಿಸಿರ್ತಾರೆ ನೋಡು, ಅವ್ರೊಂದು ನಮಗೊಂದು ಉದ್ದೇಶದಿಂದ ಏನು ಕಳಿಸಿರ್ತಾರೆ ನೋಡು, ಅವ್ರಿಗೊಂದು ಸ್ವಾರ್ಥಕ ಆಗುವಂಥ ಒಂದು ತರಬೇತಿ ಕೇಂದ್ರ ಇದೆ. ಯಾಕಂದ್ರೆ ಅವ್ರ ಮನ್ಯಾಗೆಲ್ಲ ನಮ್ಮ ತಂದೆ ತಾಯಿಯವ್ರು ಎಲ್ಲರೂ ಕಷ್ಟದಿಂದ ನಮ್ಗೆ ಇಲ್ಲಿ ಕಳಿಸಿರು. ಇಲ್ಲಿ ಬಂದ ಕೂಡಲೇ ನಮ್ಗೆ ಲಕ್ಷ್ಮಣ್ ಸರ್ ಅವ್ರು ಏನು ನಮಗೊಂದು ಎಲ್ಲ ಇಲ್ಲಿ ಶಿಕ್ಷಣ ತರಬೇತಿ ಕೇಂದ್ರ ಮತ್ತು ಎಲ್ಲ ನಮ್ಗೆ ಒಂದು ಕ್ಲಾಸ್ದಿಂದ ಹಿಡಿದು ಒಂದು ಫಿಸಿಕಲ್ ಟ್ರೈನಿಂಗ್ದಿಂದ ಹಿಡ್ದು ಎಲ್ಲ 100% ಟ್ರೈನಿಂಗ್ ಏನು ಅವ್ರು ಏನು ಕೊಟ್ಟರು, ಅದನ್ನು ಅವ್ರು 100% ಕೊಟ್ಟಿದ್ದು ನಾವು ಅದಕ್ಕಿಂತ ಹೆಚ್ಚಿಗೆ ಮತ್ತು ನಾವು ಇಲ್ಲಿ ಪ್ರಯತ್ನ ಪಟ್ಟು. ಯಾಕೆ ಕೊಟ್ಟು ಅಂದ್ರೆ ಅವ್ರು ನಮ್ಮ ಸಲುವಾಗಿ ಒಂದು 100% ಇಲ್ಲಿ ನಮಗೆಲ್ಲ ಟ್ರೈನಿಂಗ್ ಕೊಡತ್ತಾರ. ಊಟ ಎಲ್ಲ ನಾವೇನು ತುಂಬಿದ ದುಡ್ಡು, ನಮ್ಗೆ ದುಡ್ಡೇನು ಮುಖ್ಯ ಅಲ್ಲ, ಇಲ್ಲೊಂದು ಶಿಕ್ಷಣ ಸಿಗೋದೈತೆ, ಅದು ಒಂದು ನಮಗೆ ಮುಖ್ಯ ಐತಿ. ನಾವು ದುಡ್ಡು ಎಲ್ಲಿ ಬೇಕಾದ್ರೆ ಎಷ್ಟು ಬೇಕು ಖರ್ಚು ಮಾಡ್ತೀವಿ, 10,000 ಖರ್ಚು ಮಾಡ್ತೀವಿ, 20,000 ಖರ್ಚು ಮಾಡ್ತೀವಿ. ಖರೆ ಅಲ್ಲೇನ ಇಂಥ ಶಿಕ್ಷಣ, ಇಂಥ ಕೋಚಿಂಗ ಇದೆಲ್ಲ ಎಲ್ಲೂ ಸಿಗೋದಿಲ್ಲ. ಮತ್ತು ಇಲ್ಲಿ ನಾನು ಬಂದವಾಗ 2014ರಾಗ ಇಲ್ಲಿ ಒಂದೇ ಎಕ್ಸಾಮ್ಗೆ ಫಸ್ಟ್ ಟೈಮ್ ಇಲ್ಲಿ ಬಂದೀನಿ. ಒಂದೇ ಎಕ್ಸಾಮ್ಗೆ ನಾನು ಪಾಸ್ ಆದ್ನಿ. ಚಿಕ್ಕೋಡಿ ಬರ್ತಿ ನಾನು ಏಷ್ಯಾ ಸೆಂಟ್ರ್ ಸೌತ್ ಬೆಂಗಳೂರಿಗೆ ನನ್ನ ಸೆಲೆಕ್ಷನ್ ಆಯಿತು. ಅಲ್ಲಿ ಹೋದ್ನಿ. 2014 ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಫಸ್ಟ್ ನಾನು ಉತ್ತರ ಪ್ರದೇಶ ಪೋಸ್ಟಿಂಗ್ ಮುಗಿಸ್ನಿ. ಆಮೇಲೆ ಹಿಮಾಚಲ ಪ್ರದೇಶ, ಅಲ್ಲಿಂದ ನಾನು ಇಲ್ಲಿ ಕರೆಸಿರಿ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ನಾನು ಹಿಮಾಚಲ ಪ್ರದೇಶನಲ್ಲಿದ್ದೆ. ಅಲ್ಲಿಂದ ಡ್ರಿಲ್ ಇನ್ಸ್ಟ್ರಕ್ಟರ್ ಕೋರ್ಸ್ ಅಂತ ನಾನು ಉತ್ತರಾಖಂಡ IMAದಲ್ಲಿ ಮುಗಿಸಿ ಬಂದಿದ್ನಿ. ಅದನ್ನು ಮುಗಿಸಿದ್ದು ನಂದು ಅಲ್ಲಿ ಒಳ್ಳೆ ಗ್ರೇಡಿಂಗ್ ಇದ್ದ ಕಾರಣ ಬೆಂಗಳೂರಿನಲ್ಲಿ ಬಂದೆ. ಬೆಂಗಳೂರಿನಲ್ಲಿ ಟ್ರೈನಿಂಗ್ ಸೆಂಟ್ರ್ನಲ್ಲಿ ಅಲ್ಲಿ ಎನಿ ಟೈಮ್ 5,000 ಸ್ಟ್ರೆಂತ್ ಇರ್ತೈತೆ ಹುಡುಗರ್ದು. ಯಾರ್ದ ಇಲ್ಲಿ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಫಸ್ಟ್ ಹೇಳೋದಂದ್ರೆ ಇಲ್ಲಿ ಹುಡುಗರ ಮತ್ತು ನಮ್ಮ ಆಲ್ ಕರ್ನಾಟಕ ಎಲ್ಲ ಹುಡುಗರ ಆ ನಮ್ಮ ಸೆಂಟ್ರದಾಗ ಟ್ರೈನಿಂಗ್ ಮಾಡ್ತಾರೆ. ಅಲ್ಲಿ ನಾ ಇದ್ದೆ.
ಅಲ್ಲಿ ನಾವು ಒಂದು ಇನ್ಸ್ಟ್ರಕ್ಟರ್ ಅಂದ್ರೆ ನಾವು ಒಬ್ಬ ಡ್ರಿಲ್ ಇನ್ಸ್ಟ್ರಕ್ಟರ್ ಇದ್ನಿ, PT ಇನ್ಸ್ಟ್ರಕ್ಟರ್ ಅದಲ್ಲ. ಮೇನ್ ಡ್ರಿಲ್ ಇನ್ಸ್ಟ್ರಕ್ಟರ್ ಅಂದ್ರೆ ಒಂದು ಆರ್ಮಿಗೆ ಡ್ರಿಲ್ ಅನ್ನೋದು ಏನೊಂದು ಮುಖ್ಯ, ಏನು ಒಂದು ಫಿಸಿಕಲ್ ಒಂದು ಡಿಸಿಪ್ಲಿನ್ ಅನ್ನೋದು ಏನೈತೆ ಅದು ಡ್ರಿಲ್ ಐತೆ. ಅದೇ ಡ್ರಿಲ್ ಇನ್ಸ್ಟ್ರಕ್ಟರ್ ಆಗಿ ನಾ ಇಲ್ಲಿ 3.5 ವರ್ಷ ಕಾರ್ಯನಿರ್ವಹಿಸಿನಿ. ಎಲ್ಲಿ ಬೆಂಗಳೂರದಾಗ ಏಷ್ಯಾ ಸೆಂಟ್ರ್ ಸೌತ್. ಇಲ್ಲಿಂದ ಹುಡುಗರು ಬಂದಾದರು, ಇನ್ನೂ ಟ್ರೈನಿಂಗ್ ಮುಗಿಸ್ ಕಸಮ್ ತಿಂದು ಈಗ ಜಸ್ಟ್ ಪೋಸ್ಟಿಂಗ್ ಹೋಗಿದಾರೆ ಅವ್ರು, ಇಲ್ಲಿಂದ ಮೂಡಲಿಗಿಂದ ಬಂದವ್ರ. ಮತ್ತು ಅಲ್ಲಿ ನಾನು 3.5 ವರ್ಷದಾಗ ಟೋಟಲ್ 12,000 ಹುಡುಗರಿಗೆ ಟ್ರೈನಿಂಗ್ ಕೊಟ್ಟು ಕಸಮ್ ಬಿಟ್ಟು ತಿನ್ನಿಸಿ ಕಳ್ಸೀನಿ ಟೋಟಲ್ ನಾನು. ಆ ಒಂದು ನಂಗೆ ಅವಕಾಶ ಸಿಗೋಕೆ ಕಾರಣ ಯಾವುದಂದ್ರೆ ಇದು ನಮ್ಮ ತರಬೇತಿ ಕೇಂದ್ರನ. ಹಿಂಗೆ ನೀವು ತಿಳ್ಕೊಬೇಡ್ರಿ, ಇಲ್ಲಪ್ಪ ಇವು ಇಲ್ಲಿ ಬಂದು ಹಂಗಲ್ಲ. ನಾವು ಒಂದು ಆ ಟೈಮ್ದಾಗ ಇಲ್ಲಿ ನಾವು ಬರ್ತಿರ್ಕಿಲ್ಲ ಅಂದ್ರೆ ಬೇರೆ ಕಡೆ ಎಲ್ಲ ನಾವು ದುಡ್ಡು ಖರ್ಚು ಮಾಡ್ತಿದ್ವು. ಖರೆ ನಮ್ಗೊಂದು ಹಿಂಗೆ ಶಿಕ್ಷಣ, ಹಿಂಗೆ ನಮಗೊಂದು ಲೈಫ್ ಮುಂದೆ ಟರ್ನಿಂಗ್ ಪಾಯಿಂಟ್ ಐತೆ ಅನ್ನೋದು ನಮ್ಗೆ ಸಿಗ್ತಿರ್ಲಿಲ್ಲ. ಖರೆ ಅದು ನಮ್ಗೆ ಇಲ್ಲಿ ಸಿಗ್ತದೆ, ನಮ್ಗೆ ಲೈಫ್ ಟರ್ನಿಂಗ್ ಪಾಯಿಂಟ್ ಅನ್ನೋದು ಎಲ್ಲ ಇಲ್ಲಿ ನಮ್ಗೆ ಫೌಂಡೇಶನ್ ಇಲ್ಲಿ ಚಲೋ ಸಿಕ್ತು. ಆಮೇಲೆ ನಾವು ಅಲ್ಲಿ ಬೆಂಗಳೂರಿಗೆ ಹೋಗಿ ಎಲ್ಲ ನಾವು ಅಲ್ಲಿ ನಾವು ಟ್ರೈನಿಂಗ್ ಏನು ಕೊಟ್ಟು ನಾವು ಹುಡುಗರಿಗೆ ಅದನ್ನು ಇದನ್ನ ಹೇಳಿದ ನಿಮ್ಗೆ ಹೇಳಂದ್ರೆ. ಯಾಕಂದ್ರೆ ಕಷ್ಟ ನಾವು ಎಷ್ಟು ಪಡ್ತೋ ಅದ್ರ ಪ್ರತಿಫಲ ಅಂತೂ ಐತಿ. ಅದಕ್ಕೆ ನೀವು ನಿಮ್ಮ ತಂದೆ ತಾಯಿ ನಿಮಗೊಂದು ತಿಂಗಳಲ್ಲಿ ಎಷ್ಟೇ ಫೀಸ್ ಇರೋರು ಕೊಟ್ಟು ಕಳ್ಸ್ಯಾರಂದ್ರೆ ಆ ದುಡ್ಡು ವ್ಯರ್ಥ ಆಗ್ಬೋದು, ಅದನ್ನ ಉಪಯೋಗ ತೊಗೊಂಡು ಹೋಗ್ಬೇಕು. ಉಪಯೋಗ ಯಾಕೆ ನೀವು ತೊಗೊಳೋದಂದ್ರೆ ಇಲ್ಲಿ ಸರ್ ಏನು ಟ್ರೈನಿಂಗ್ ಕೊಡ್ತಾರೆ 100% ಮೇಲೆ ನಿಮ್ಗೆ ಇಲ್ಲಿ ಕೊಡತ್ತಾರ. ಎಲ್ಲ ಕೋಚಿಂಗ್ ಅಷ್ಟೇ, ಫಿಸಿಕಲ್ ಅಂದ್ರೆ ಫಿಸಿಕಲ್ ಅಷ್ಟೇ ಕೊಡೋದಿಲ್ಲ. ಇಲ್ಲಿ ಒಂದೇ ತರಬೇತಿ ಹಿಂಗೈತಿ. ಬೇರೆ ಕಡೆ ನೀವು ಹೋಗ್ರಿ ಫಿಸಿಕಲ್ ಅಂದ್ರೆ ಫಿಸಿಕಲ್ ಅಷ್ಟೇ ಕೊಡ್ತಾರೆ, ಮತ್ತು ಟೀಚಿಂಗ್ ಅಂದ್ರೆ ಅದು ಅಷ್ಟೇ ಕೊಡ್ತಾರೆ ಕ್ಲಾಸ್ ಅದ. ಆದರೆ ಇಲ್ಲಿ ಹಾಗೆಲ್ಲ ಮುಂಜಾನೆ ನಿಮ್ಗೆ ಫಿಸಿಕಲ್ ಆದ್ರೆ ನೆಕ್ಸ್ಟ್ ಕ್ಲಾಸು ಇರ್ತೈತಿ, ಮಧ್ಯಾಹ್ನ ಕ್ಲಾಸ್ ಇರ್ತೈತಿ, ಈವ್ನಿಂಗು ಕ್ಲಾಸ್ ಇರ್ತೈತಿ. ಅಂದ್ರೆ ನಿಮ್ಗೆ ಒಟ್ಟು ಎಲ್ಲ ಥರಿಂದ ಏನೋ ಒಂದು ಆರ್ಮಿಗೆ ಏನು ಬೇಕು ಅದನ್ನೆಲ್ಲ ಇವ್ರು ಕೊಡ್ತಾರೆ. ಮತ್ತು ಹಂಗತ್ತಲ್ಲ ಅಂದು ಈ ಸಂಸ್ಥೆ ನಾವು ಇದ್ದಾಗ ಎಷ್ಟು ಚಿಕ್ಕದೀಗ ಎಷ್ಟು ದೊಡ್ಡದಾಗೈತಿ. ಅದಕ್ಕೆ ಕಾರಣ ಏನಂದ್ರೆ ಯಾಕಂದ್ರೆ ನಾವು ಎಲ್ಲ ಕಡೆ ಹೋಗಿ ಹೇಳ್ತೇವೆ, ನಮ್ಮ ಒಂದು ವಿದ್ಯಾರ್ಥಿಗಳು ಇಲ್ಲಿ ಹೋಗಿ ಎಲ್ಲ ಇದು ಮಾಡ್ತಾರೆ. ಅವ್ರ ಪ್ರಯತ್ನ ಏನು ಪಡತ್ತಾರೋ ಇಲ್ಲಿಂದ ಎಲ್ಲರಿಗೂ ಅನ್ನ ಅನ್ನೋದು ಆಗದೈತಿ. ಅದು ಆಗದೈತೆ ಅಂತ ಇಲ್ಲಿ ಹಿಂಗೆ ಇನ್ನೂ ದೊಡ್ಡದು ಬೆಳಿತೈತಿ ಅದ. ಇನ್ನೂ ನಮ್ಗೆ ಈಗೇನು ಸರ್ ಹೇಳ್ತಾರೆ 200-300, ಇನ್ನೊಂದು ಕೆಲವು ವರ್ಷದಾಗ ಇಲ್ಲಿ ಒಂದೊಂದು 1,000 ಸ್ಟ್ರೆಂತ್ ಆಗೈತೆ ನೋಡಿ. ನಂಗೆ ಇಷ್ಟು ಭರವಸೆ ಅಂತ ಐತಿ. ಅದಕ್ಕೆ ದಯವಿಟ್ಟು ನಿಮ್ಗೆ ಹೇಳೋದಂದ್ರೆ ಎಲ್ಲರೂ ಇಲ್ಲಿ ಬಂದಿರೋ ಒಟ್ಟು ಒಳ್ಳೆ ಪ್ರಯತ್ನ ಮಾಡಿ ಎಲ್ಲರೂ ಎಕ್ಸಾಮ್ ಸ್ಟಡಿ ಆಯ್ತು ಏನಾಯ್ತು. ಈಗಂತೂ ಪೈಲ ಹೆಂಗಿತ್ತು ಫೈರೆ ರನ್ನಿಂಗ್ ಇತ್ತು, ಮೆಡಿಕಲ್, ಆಮೇಲೆ ಎಕ್ಸಾಮ್ ಇತ್ತು. ಈಗ ಫಸ್ಟ್ ಏನು ಕೊಟ್ಟಾರ ಎಕ್ಸಾಮ್ ಕೊಟ್ಟಾರ, ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ಅದಕ್ಕೇನೈತಿ ಎಕ್ಸಾಮ್ ಸ್ಟಡಿ ಅಂತೂ ಇಷ್ಟು ಮಾಡ್ರಿ ನೀವು ಫುಲ್. ಅಂದ್ರೆ ರಾತ್ರಿ ಅಂತ ಈಗೇನು ಎಲ್ಲರೂ ನಿದ್ದೆ ಬಂದ್ರೆ ಮಲ್ಕೋತಾರೋ, ನಾವು ನಿದ್ದೆ ಬಂದ್ರೆ ಮಲ್ಕೋತ ಹಂಗೆ ನಿಮ್ಮ ತಲೆಯಾಗಿರ್ಬಾರ್ದು. ನಿಮ್ಗೆ ಸ್ಟಡಿ ಮಾಡುವ ಮನಸ್ಸು ಐತಲ್ಲ, ರಾತ್ರಿ 12 ಮಟ್ಟಕೊಂಡ್ರೆ 2 ಮಟ್ಟ ನಾವು ಕೂತ್ ಹೋಗ್ಯಾವಿಲ್ಲ. ಅಷ್ಟು ಮಟ್ಟ ನಾವು ಅಭ್ಯಾಸ ಮಾಡಿದೋಣ ಅಂತಲೇ ಈಗ ನಂದು 9 ವರ್ಷ ಸರ್ವಿಸ್ ಮುಗಿತು. ಈಗ ನೀವು ಹೇಳೋದಂದ್ರೆ ತಿಳಿತೀನಿ. ಮತ್ತು ನನಗೂ ಇನ್ನೊಂದು ಲಾಸ್ಟ್ ಒಂದು ಮಾತು ಹೇಳಕ್ಕೆ ಬರ್ತಾನು. ಈಗ ನಾ ಇಲ್ಲೇ ಕೋಚಿಂಗ್ ಅದಾವ 3.5 ವರ್ಷದಾಗ 12,000 ಹುಡುಗರು ನಿಮ್ಮಂಥ ಹುಡುಗರು ಬಂದವ್ರು ಟ್ರೈನಿಂಗ್ ಕೊಟ್ಟು ನಾ ಕಸಂಪಿಟ್ಟು ತಿನ್ನಿಸಿ ಕಳ್ಸಿನಿ. ಹಂಗೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ನೀವು ಹೋದಾರ ಇಲ್ಲಿ ಒಂದು PT ಇನ್ಸ್ಟ್ರಕ್ಟರ್ ಆಗಲಿ, ಒಂದು WT ಇನ್ಸ್ಟ್ರಕ್ಟರ್ ಆಗಲಿ, ಒಂದು ಡ್ರಿಲ್ ಆಗಲಿ, ಯಾವುದೋ ಒಂದು ಇನ್ಸ್ಟ್ರಕ್ಟರ್ ಆಗಲಿ ಅಲ್ಲಿ ನೌಕರಿ ಮಾಡ್ಲಂತ ಆಸೆ ಬಯಸ್ತೀನಿ ಇಷ್ಟ ಆಯ್ತು. ಮತ್ತು ಇನ್ನೊಂದು ನಾವು ಇದ್ದಾಗ ಸರ್ ಇದ್ದರು, ಮೇಡಮ್ ಇದ್ದರು, ಇವರಿಂದ ನಾವು ಕಲ್ತು ಹೋಗ್ಯೋ. ಮೇಡಮ್ಗಳೇನು ಹೇಳಿದ್ರಲ್ಲ ಇವರು ಭಾಳ ವರ್ಷ ಅದಾರ. ಸರ್ಗೂ ಇವ್ರಿಗೂ ಬರೋದಕ್ಕೆ ನಾ ಹೇಳಿ ಇವರು ಇದ್ರು ಅವಾಗ ಎಲ್ಲರೂ ತಿಳಿತೀನಿಲ್ಲ. ಈ ಒಂದು ಸ್ಟಾಫ್ ಇವ್ರನ್ನ ಮರೆಯೋದಲ್ಲ, ಇವ್ರಿಗೆ ಕಿಮ್ಮತ್ತು ಕೊಟ್ಟು ಹೋಗೋದಷ್ಟೇ. ನಾವು ಇವ್ರಿಗೆ ಎಷ್ಟು ತಲೆ ಬಗ್ಗಿಸಿ ನಾವು ಹೋಗ್ತೇವೆ ನೋಡಿ, ಅಷ್ಟು ನಮ್ಗೆ ದೇವ್ರ ಮತ್ತೆ ಮುಂದೆ ನಿಲ್ತಾನೆ. ಇವ್ರು ಸ್ಟಾಫ್ ಅಂದ್ರೆ ಬರೀ ಇವ್ರು ಸರ್ ಟೀಚ್ ಮಾಡ್ತಾರೆ, ಇವ್ರು ಸರ್ ಹಿಂಗತ್ತ ತಿಳ್ಕೊಬಾರ್ರಿ. ಇವ್ರು ನಾವು ಇದ್ದಾಗ ಹೆಂಗಿದ್ರು ಸರ್ ಹಂಗಾದ್ರು ಅಂದ್ರೆ ಈಗ ನಾವು ಇವ್ರಿಗೆ ಒಂದು ಕಿಮ್ಮತ್ತು ಕೊಡ್ಬೇಕಾದೈತಿ. ಯಾಕಂದ್ರೆ ಒಂದು ಟೈಮ್ದಾಗ ನಮಗೆ ಅವ್ರು ಏನೆಲ್ಲ ಹೆಲ್ಪ್ ಮಾಡಿದಾರೋ ಅದ ಕಾರಣದಿಂದ ನಾವು ಈಗ 9 ವರ್ಷ ಸರ್ವಿಸ್ ಮುಗಿಸೋದು ಆಯಿತು. ಈಗ ಮತ್ತೆ ನಾ ಬೆಂಗಳೂರು ಜಮ್ಮುಗೆ ಹೊಂಟೀನಿ, ಅಲ್ಲಿ ಮುಗಿಸಿ ಬಂದು ಮತ್ತೆ ನಾ ಇಲ್ಲಿ ಬೆಂಗಳೂರಿಗೆ ಬರೋ ಟ್ರೈನಿಂಗ್ ಕೊಡಾಕ. ಯಾಕಂದ್ರೆ ಅಂಥ ಕಲ್ತಾ ಬಂದೇನೀಗ. ಆಯ್ತು ಸರ್, ಬರ್ತೀನಿ. ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಗುರುವಿನ ಮುಂದೆ ಶಿಷ್ಯ ದೊಡ್ಡವ ಆದಪ್ಪ ಅಂದ್ರೆ ಗುರುವಿಗೆ ಭಾಳ ಸಂತೋಷ ಅನ್ನಿಸ್ತದೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿ ಈಗ ಇಂಡಿಯನ್ ಆರ್ಮಿ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಬೆಂಗಳೂರಿನಲ್ಲಿ ಮಾಡ್ತಾಯಿದ್ದಾರೆ. ಅದು ನಿಜವಾಗ್ಲೂ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಭಾಗದಲ್ಲಿ ದೊಡ್ಡ ಹಂತಕ್ಕೆ ಹೋದ್ರಪ್ಪ ಅಂದ್ರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ, ಗೊತ್ತಿರಲಿ ನಿಮಗೆಲ್ಲರಿಗೂ. ಅದೇ ರೀತಿ ಇವತ್ತು ಅವ್ರಿಗೆ ಸತ್ಕಾರ ಮಾಡಿದ ಉದ್ದೇಶ ಏನಪ್ಪ ಅಂದರೆ ನೀವು ಸಹಿತ ನಾಳೆ ಈ ರೀತಿ ಸಿಲೆಕ್ಷನ್ ಆಗಿ ಸತ್ಕಾರ ಮಾಡುವಂಥ ಕೆಲಸವನ್ನು ಮಾಡಬೇಕು. ಹಂಗೆ ಮಾಡಬೇಕಂದ್ರೆ ನೀವು ಇಂಡಿಯನ್ ಆರ್ಮಿಗೆ ಆಯ್ಕೆ ಆಗಬೇಕು. ಆಗ್ತಿರಲ್ಲ ಎಲ್ಲರೂ? ಓಕೆ, ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಇದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು.
ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.